ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋನಲ್ಲಿ ನಾವು ಒಂದು ವಿಶಿಷ್ಟವಾಗಿರುವಂತಹ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ರಾತ್ರಿ ಒಂದು ಊರಿನ ಪಕ್ಕದಲ್ಲಿ ಒಂದು ದೊಡ್ಡದಾಗಿರತಕ್ಕಂತಹ ವ್ಯಾನ್ ನಿಂತಿತ್ತು. ಅದು ಐಸ್ ಕ್ರೀಮ್ ಸಾಗಿಸಲು ಉಪಯೋಗಿಸುವ ದೊಡ್ಡ ರೆಫ್ರಿಜರೇಟರ್ ವ್ಯಾನ್. ಅದರ ಒಳಗಡೆಯ ತಾಪಮಾನ 0 ಡಿಗ್ರಿಗಿಂತಲೂ ಕಡಿಮೆ ಇರುತ್ತದೆ. ಆ ಊರಿನ ಯುವಕನೊಬ್ಬ ಕುತೂಹಲದಿಂದ ವ್ಯಾನಿನ ಒಳಹೊಕ್ಕು ನೋಡಿದ. ಒಳಗಡೆ ಏನೂ ಇರಲಿಲ್ಲ. ಆದರೆ ವ್ಯಾನಿನ ಬಾಗಿಲು ಸ್ವಯಂ ಚಾಲಿತವಾದುದರಿಂದ ತಾನಾಗಿ ಮುಚ್ಚಿಕೊಂಡು ಬಿಟ್ಟಿತು. ಒಳಗೆ ಸಿಕ್ಕಿ ಹಾಕಿಕೊಂಡ ಯುವಕ ಗಾಬರಿಗೊಂಡು ಆ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ. ಎಷ್ಟು ಪ್ರಯತ್ನಿಸಿದರೂ ತೆಗೆಯಲಾಗಲಿಲ್ಲ. ವ್ಯಾನಿನ ಗೋಡೆಗಳನ್ನು ಗುದ್ದಿ ಕಿರಿಚಿಕೊಂಡ. ಆದರೆ ಹೊರಗಡೆ ಯಾರಿಗೂ ಕೇಳಿಸಲಿಲ್ಲ. ಅಧೈರ್ಯದಿಂದ ಕುಸಿದು ಬಿದ್ದ. ಅಲ್ಲಿ ಬಿದ್ದಿದ್ದ ಸ್ಕ್ರೂ ಡ್ರೈವರ್ನಿಂದ ಆ ವ್ಯಾನಿನ ಗೋಡೆಯ ಮೇಲೆ ಗೀಚಿದ. ಇಲ್ಲಿ ತುಂಬ ಚಳಿಯಾಗುತ್ತಿದೆ. ಒಳಗಡೆಯ ತಾಪಮಾನ ತಣ್ಣಗಾಗುತ್ತಲೇ ಹೋಗುತ್ತಿದೆ. ಇಡೀ ರಾತ್ರಿ ನಾನು ಈ ಥಂಡಿಯಲ್ಲಿದ್ದರೆ ಸಾಯುವುದು ಖಚಿತ. ಬಹುಶಃ ಇದು ನಾನು ಬರೆಯುವ ಕೊನೆಯ ಮಾತುಗಳು ಎಂದೆಲ್ಲ ಗೀಚಿದ. ಆ ಮಾತುಗಳು ನಿಜವಾಗಿ ಹೋಯಿತು. ಚಳಿ ಎಂದುಕೊಳ್ಳುತ್ತಾ ನಡುಗಿ ಆತ ಸತ್ತೇ ಹೋದ. ಬೆಳಿಗ್ಗೆ ವ್ಯಾನ್ ಕಂಪನಿಯವರು ವ್ಯಾನ್ ಬಾಗಿಲು ತೆಗೆದಾಗ ಒಳಗೆ ಆ ಯುವಕನ ಶವ ಬಿದ್ದಿತ್ತು. ಗೋಡೆಯ ಮೇಲೆ ಆ ಯುವಕನು ಗೀಚಿದ ಅವನ ಕೊನೆಯ ಮಾತುಗಳು ಇದ್ದವು. ಎಲ್ಲರಿಗೂ ಆಶ್ಚರ್ಯವಾದ ವಿಷಯವೆಂದರೆ ಆ ವ್ಯಾನ್ನ ರೆಫ್ರಿಜರೇಷನ್ ಯಂತ್ರ ಚಾಲನೆಯಲ್ಲಿಯೇ ಇರಲಿಲ್ಲ. ಒಳಗಿನ ತಾಪಮಾನ ಹೊರಗಡೆಯಷ್ಟೇ ಇತ್ತು. ವ್ಯಾನಿನ ಒಳಗಡೆ ಬೇಕಾದಷ್ಟು ಆಮ್ಲಜನಕವೂ ಇತ್ತು ಮತ್ತು ಆ ವ್ಯಾನ್ಗೆ ಇನ್ನೊಂದು ಬಾಗಿಲೂ ಇತ್ತು. ಪ್ರಯತ್ನಿಸಿದರೆ ಅದು ತೆಗೆದುಕೊಳ್ಳುತ್ತಿತ್ತು. ಆತ ಸತ್ತಿದ್ದು ಚಳಿಯಿಂದ ಅಲ್ಲ, ಉಸಿರುಕಟ್ಟಿಯೂ ಅಲ್ಲ. ಆದರೆ ಶೀತಲ ವ್ಯಾನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಇಲ್ಲಿ 0ಗಿಂತ ಕಡಿಮೆ ತಾಪಮಾನ ಇರುತ್ತದೆ. ಈ ಚಳಿಯಲ್ಲಿ ಬದುಕಿ ಉಳಿಯುವುದು ಅಸಾಧ್ಯ ಎಂಬ ಸ್ವಯಂ ಕಲ್ಪಿತ ಭ್ರಮಾಲೋಕದಲ್ಲಿ ಸಿಲುಕಿಕೊಂಡು ಹೆದರಿಕೆಯಿಂದಲೇ ಆತ ಸಾವನ್ನಪ್ಪಿದ್ದ. ಈ ಹೆದರಿಕೆ ಎಂಬುದು ಅತಿ ಭಯಾನಕ. ಕತ್ತಲೆಯಲ್ಲಿ ಹಗ್ಗವನ್ನು ತುಳಿದಿರುತ್ತೇವೆ. ಆದರೆ ಹಾವನ್ನೇ ತುಳಿದಂತೆ ಆ ಹಾವು ಬುಸ್ ಎಂದಂತೆ ಕಚ್ಚಿದಂತೆ ನಮ್ಮ ಮೈಯಲ್ಲಿ ವಿಷ ಏರಿದಂತೆ ಭಾವಿಸಿಕೊಳ್ಳುತ್ತೇವೆ. ಆ ಹಗ್ಗ ಬುಸ್ ಎನ್ನಲೂ ಇಲ್ಲ, ಕಚ್ಚಲೂ ಇಲ್ಲ, ವಿಷ ಏರಲೂ ಇಲ್ಲ. ಹೆದರಿರುವ ನಾವು ಇವೆಲ್ಲವನ್ನ ಕಲ್ಪಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತಂದುಕೊಳ್ಳುವುದು ಅತಿ ಅವಶ್ಯಕ. ಈ ಧೈರ್ಯ ಆಂತರಿಕವಾಗಿ ಬರಬಹುದು ಅಥವಾ ಬಾಹ್ಯ ಮೂಲಗಳಿಂದ ಬರಬಹುದು. ಆಂತರಿಕವಾಗಿ ಧೈರ್ಯ ಬರಲು ಸೂಕ್ತ ಮನೋಭಾವ ದೃಷ್ಟಿಕೋನಗಳನ್ನು ರೂಢಿಸಿಕೊಳ್ಳಬೇಕು. ಬಾಹ್ಯ ಮೂಲಗಳು ಅಂದರೆ ನಮಗೆ ನಂಬಿಕೆ ಇರುವ ಯಾವುದಾದೋ ದೇವರೋ ಅಥವಾ ಯಾವುದೋ ಮಹಾಪುರುಷರ ಸ್ಮರಣೆಯೋ, ಕೊರಳಲ್ಲಿರುವ ತಾಯತ, ಕೈಗೆ ಕಟ್ಟಿರುವ ಕರಿಯ ದಾರ ಮುಂತಾದವು. ಇವೆಲ್ಲವುಗಳಲ್ಲಿ ಏನಿಲ್ಲದಿದ್ದರೂ ಅವು ನಮ್ಮ ನಂಬಿಕೆಯನ್ನು ಧೈರ್ಯವಾಗಿ ಪರಿವರ್ತಿಸುತ್ತವೆ. ಧೈರ್ಯದ ಜೊತೆಗೆ ಎಡಬಿಡದ ಪ್ರಯತ್ನವೂ ಇರಬೇಕು. ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಚರ್ಚಿಲ್ ಹಲವಾರು ದಶಕಗಳ ಹಿಂದೆ ಘೋಷಿಸಿದ ಮಾತು ನೆವರ್ ಗಿವ್ ಅಪ್, ಅಂದರೆ ಎಂದೆಂದಿಗೂ ಪ್ರಯತ್ನವನ್ನು ಬಿಡಬೇಡಿ ಎನ್ನುವುದು. ಸ್ನೇಹಿತರೆ, ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.